ಗುಡ್ ಮಾರ್ನಿಂಗ್ ಎಲ್ರಿಗೂ. ಮೊನ್ನೆ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿದಂತ ಒಂದು ಪೋಸ್ಟಿನ ಆಧಾರದ ಮೇಲೆ ತುಂಬಾ ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದೇನು ಅಂತಂದ್ರೆ, ನಾನು ಕೃಷಿ ಅಧಿಕಾರಿ ನೇಮಕಾತಿ ಆದ್ಮೇಲೆ ಇನ್ನೊಂದು ನೇಮಕಾತಿ ಕೆಎ ಕಡೆಯಿಂದ ಆಗುತ್ತೆ ಅಂತ ಹೇಳಿದೆ. ಸೊ ಅದು ವಿಎಒನೇ ಆಗಲಿದೆ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ವಿಎ ಆಗುತ್ತೆ. ಸೊ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗೆ ಹಲವಾರು ಬೆಳವಣಿಗೆಗಳು ಕೂಡ ನೀವು ಗಮನಿಸಿದ್ದೀರಾ. ಎಸ್ಪೆಷಲಿ ಜಿಲ್ಲಾವಾರು ಎಷ್ಟೆಷ್ಟು ವಿಎಒ ಹುದ್ದೆಗಳು ಖಾಲಿ ಇದೆ ಅನ್ನುವಂಥದ್ದು ವರದಿಯನ್ನು ಕೂಡ ತರಿಸ್ಕೊಂಡಿದ್ದಾರೆ. ಅಂಡ್ ಆರ್ಥಿಕ ಇಲಾಖೆ 500 ಗ್ರಾಮಾಡಳಿತಾಧಿಕಾರಿ ಹುದ್ದೆಗಳ ಭರ್ತಿಗೆ ಅನುಮತಿ ಕೂಡ ನೀಡಿದೆ. ಸೊ ಈಗ ಪ್ರೊಸೆಸ್ಗೆ ತುಂಬಾ ವೇಗದ ಚಾಲನೆಯನ್ನು ಕೂಡ ಕೊಡಬೇಕಾಗಿದೆ. ಅಂಡ್ ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ, 24ನೇ ತಾರೀಕು ಮತ್ತೊಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ. ಆಲ್ಮೋಸ್ಟ್ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ಒಂದು ಒಳ ಮೀಸಲಾತಿ ಗೊಂದಲ ಕಂಪ್ಲೀಟ್ ಆಗಿ ಬಗೆಹರಿಯುವಂತ ಸಾಧ್ಯತೆಗಳು ಹೆಚ್ಚಿದೆ. ಈಗಾಗಲೇ ಸಚಿವರ ಮೇಲೆ, ಶಾಸಕರ ಮೇಲೆ, ಸಿಎಂ ಅವರ ಮೇಲೆ, ಸರ್ಕಾರದ ಮೇಲೆ ಕೂಡ ತುಂಬಾ ಒತ್ತಡ ಇದೆ. ಪ್ರತಿ ದಿನ ಹೋರಾಟಗಳು ಅದು ಇದು ನಡೀತಾ ಇದೆ. ಸರ್ಕಾರಕ್ಕೆ ತುಂಬಾ ಮುಜುಗರ ಉಂಟು ಮಾಡ್ತಾ ಇರೋದ್ರಿಂದ ಒಳ ಮೀಸಲಾತಿಯನ್ನು ಬಗೆಹರಿಸಿ ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡೋದಕ್ಕೆ ಸರ್ಕಾರ ಕೂಡ ತಯಾರಿಯನ್ನು ಮಾಡ್ಕೊಂಡಿದೆ. ಸೊ ಅದಾದ್ಮೇಲೆ ವಿಎಒ ನೇಮಕಾತಿ ನಿಮ್ಗೆ ಗೊತ್ತಿದೆ, ಕಳೆದ ಬಾರಿ ಕೂಡ ಕೆಎ ಅವರೇ ನಡೆಸಿದ್ರು, ಈ ಬಾರಿ ಕೂಡ ಕೆಎ ಅವರೇ ನಡೆಸ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಮೊಟ್ಟ ಮೊದಲ ಬಾರಿಗೆ ಈ ಹಿಂದೆ ಪರೀಕ್ಷೆಯನ್ನು ಮಾಡಿದ್ರು. ತುಂಬಾ ಜನ ಆಸ್ಪಿರೆಂಟ್ಸ್ ಜಿಲ್ಲಾವಾರು ಅರ್ಜಿಯನ್ನು ಸಲ್ಲಿಸಿದ್ರಿ. ಕೆಲವೊಂದಿಷ್ಟು ಜನ ಪೋಸ್ಟ್ಗಳ ಸಂಖ್ಯೆ ಕಡಿಮೆ ಇರೋ ಕಡೆ, ಹೆಚ್ಚಿರೋ ಕಡೆ ರೀತಿಯೆಲ್ಲ ಅರ್ಜಿ ಸಲ್ಲಿಸಿದ್ರಿ. ಕೆಲವರು 1-2 ಮಾರ್ಕ್ಸ್ಗಳಲ್ಲಿ ವಿಎಒ ಹುದ್ದೆಗೆ ಆಯ್ಕೆ ಆಗೋದನ್ನ ಕಳ್ಕೊಂಡಿದ್ರ. ಸೊ ಈ ಬಾರಿ ಪ್ರಯತ್ನ ಪಡಿ, ಖಂಡಿತವಾಗಿ ನಿಮ್ಗೆ ಒಳ್ಳೆ ಅವಕಾಶ ಇದೆ. ಅಂಡ್ ಈ ಬಗ್ಗೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ನ ಕೂಡ ನಾವು ಭೇಟಿ ಮಾಡೋದಕ್ಕೆ ನಿನ್ನೆ ಅವರ PA ಕರೆ ಮಾಡಿ ಇಷ್ಟು ಅಪಾಯಿಂಟ್ಮೆಂಟ್ ತಗೊಳ್ಳೋದ್ ಬಗ್ಗೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಸಾಧ್ಯ ಆದರೆ ಸದ್ಯದಲ್ಲೇ ಕಂದಾಯ ಸಚಿವರನ್ನು ಕೂಡ ಭೇಟಿ ಮಾಡಿ ವಿಎಒ ನೇಮಕಾತಿಯ ಒಂದು ಚಾಲನೆಗೆ ಆದಷ್ಟು ಬೇಗ ಪ್ರಕ್ರಿಯೆಗಳನ್ನ ಮುಗಿಸಿ ಚಾಲನೆ ಕೊಡುವಂತೆ ನಾವು ಕೂಡ ಒಂದಿಷ್ಟು ಅಭ್ಯರ್ಥಿಗಳು ಯಾರ್ಯಾರಿದ್ದೀರಾ ವಿಎಒ ಆಸ್ಪಿರೆಂಟ್ಸ್ ಎಲ್ಲರನ್ನ ಸೇರಿಸ್ಕೊಂಡು ಹೋಗಿ ಮೀಟ್ ಮಾಡಿ ಈ ಬಗ್ಗೆ ಮನವಿಯನ್ನು ಕೂಡ ಕೊಡ್ತೀವಿ. ಅಂಡ್ ನಿಮ್ಗೆ ಗೊತ್ತಿದೆ, ಕೆಎ ಅವರು ತುಂಬಾ ಫಾಸ್ಟ್ ಆಗಿ ಕಳೆದ ಬಾರಿ ಪ್ರೊಸೆಸ್ ಮಾಡಿದ್ರು. ಒಂದು ಹೋಲ್ 6 to 7 ಮಂತ್ ಅಲ್ಲಿ ಎಲ್ಲ ಪ್ರೊಸೆಸ್ ಆಗಿತ್ತು. ಸೊ ಈ ಬಾರಿ ಕೂಡ ಅಷ್ಟೇ ವೇಗವಾಗಿ ಆಗುತ್ತೆ. ಯಾರು ಕೂಡ ಧೃತಿಗಡಬೇಡಿ. ತುಂಬಾ ಜನ ಈಗಾಗಲೇ ಧೈರ್ಯ ಕಳ್ಕೊಂಡು ಓದೋದು ಬಿಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಓದಿಗೆ ಮತ್ತಷ್ಟು ವೇಗವನ್ನು ಕೊಡಿ. ಯಾಕೆ ಅಂತಂದ್ರೆ ಈಗಾಗಲೇ ಆಗಿರೋ ಹೋರಾಟದಿಂದ ಸರ್ಕಾರಕ್ಕೆ ಬಹಳಷ್ಟು ಮುಜುಗರ ಆಗಿದೆ. ಅವಕಾಶಗಳನ್ನೇ ಕೊಡ್ತಾ ಇಲ್ಲ ಹೋರಾಟಕ್ಕೆ. ನಿನ್ನೆ ವಿಜಯಪುರದಲ್ಲಿ ಕೂಡ ಹೋರಾಟವನ್ನ ಏನೋ ಒಂದು ಬಿಸಿಲಿದೆ ಹಂಗಾಗಿ ಹೋರಾಟ ಮಾಡಬೇಡಿ ಅಂತ, ನಮ್ಮ ಬದುಕಿನ ಸುಟ್ಟು ಕರಕಲಾಗಿ ಹೋಗಿದೆ, ಏನ್ ಮಾಡಕ್ಕಾಗತ್ತೆ ಹೇಳಿ, ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಾಗೆ ನಾವು ಕೂಡ ಬೆಂಗಳೂರಲ್ಲಿ ಹೋರಾಟಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ, ಅದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಇವತ್ತು 21ನೇ ತಾರೀಕು, ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಇದೆ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ನೋಡ್ತೀವಿ ಎಷ್ಟು ಹೋರಾಟಗಳಿದೆ ಅಂತ. ಈ ರೀತಿ ಸುಳ್ಳು ಭರವಸೆ, ಸುಮ್ಮನೆ ಸುಳ್ಳು ವಿಷಯಗಳನ್ನು ಹೇಳಿಬಿಟ್ಟು ಹೋರಾಟದ ಒಂದು ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ. ಯುವಕರ ಒಂದು ಉದ್ಯೋಗದ ಹಕ್ಕನ್ನು ಕಸೀತಾ ಇದ್ದಾರೆ. ಸೊ ಇದು ಆಗಬಾರ್ದು. ನೋಡಿ, 24ನೇ ತಾರೀಕಿನ ನಂತರ ಏನಾದ್ರು ಇವರು ಬಗೆಹರಿಸಿಲ್ಲ ಒಳ ಮೀಸಲಾತಿ ಸಮಸ್ಯೆ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಹೋರಾಟ ಇರುತ್ತೆ. ಅದಕ್ಕೆ ನಾವು ಇವತ್ತು ಸಂಜೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀವಿ ಏನು ಎತ್ತ ಅಂತ. ಇಲ್ಲ ಅಂತಂದ್ರೆ ಖಂಡಿತವಾಗಿ ಸರ್ಕಾರಕ್ಕೆ ಮುಜುಗರಲ್ಲ. ಈ ಬಾರಿ ದೇಶಾದ್ಯಂತ ಚರ್ಚೆ ಆಗ್ಬೇಕು, ಹಂಗಾಗುತ್ತೆ. ಸುಮ್ಮನೆ ಅಲ್ಲ, ಈ ಬಾರಿ ಮಾತೆತ್ತಿರೋ ಸಂವಿಧಾನ ಕೈಯಲ್ಲಿ ಇಟ್ಕೊಂಡು ಹೋರಾಡೋರು, ನಿರುದ್ಯೋಗದ ಬಗ್ಗೆ ಮಾತಾಡೋ ಇವರು ಹೈಕಮಾಂಡ್ ನಾಯಕರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಕರೆಸಬೇಕು ಅನ್ನೋದು ಗೊತ್ತಿದೆ, ಹಂಗಾಗುತ್ತೆ. ಸೊ ಸರ್ಕಾರ ಅಷ್ಟೊತ್ತಿಗಾಗಲೇ ಎಚ್ಚೆತ್ಕೊಂಡು 24ನೇ ತಾರೀಕಿನ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಎಟ್ ಎನಿ ಕಾಸ್ಟ್ ಒಳ ಮೀಸಲಾತಿ ಸಮಸ್ಯೆಯನ್ನು ಬಗೆಹರಿಸಿ ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡಲೇಬೇಕು. ಇಲ್ಲ ಅಂತಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಯಾವ ಲಾ ಅಂಡ್ ಆರ್ಡರ್ನು ಕೂಡ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದು ಓಪನ್ ಚಾಲೆಂಜ್ ಸರ್ಕಾರಕ್ಕೆ ನಮ್ಮ ಯುವಜನತೆ ಕಡೆಯಿಂದ. ಆಲ್ರೆಡಿ ಸಿದ್ಧತೆ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಈ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿ ನಾವು ಈ ಬಾರಿ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದೊಂದು ವರ್ಷ ಕೂಡ ನಮಗೆ ಪ್ರತಿ ವರ್ಷ ಕಳೆದು ಹೋದಂಗೆಲ್ಲ ಏಜ್ ಲಿಮಿಟ್ ಕ್ರಾಸ್ ಆಗ್ತಾ ಇದೆ. ಎಷ್ಟೋ ಜನ ಆಸ್ಪಿರೆಂಟ್ಸ್ ಈಗಾಗಲೇ ತುಂಬಾ ಸಫರ್ ಆಗಿ ಹೋಗಿದ್ದಾರೆ, ಮೆಂಟಲಿ, ಫಿಸಿಕಲಿ ಎಲ್ಲವೂ ಕೂಡ. ತಂದೆ ತಾಯಿಗಳು ಅಲ್ಲಿ ಕಷ್ಟಪಟ್ಟು ಕೂಲಿ ಮಾಡ್ಕೊಂಡು ಊರಲ್ಲಿ ಲೈಬ್ರರಿ ಫೀಸ್ ಕಟ್ಕೊಂಡು ಇಲ್ಲಿ ಎಷ್ಟೋ ಕಷ್ಟ ಆಗ್ತಾ ಇದೆ. ಅದನ್ನ ಹೇಳೋಕೆ ಕೆಲವರಿಗೆ ಪ್ಲಾಟ್ಫಾರ್ಮ್ ಇದೆ, ಕೆಲವರು ಮೀಡಿಯಾಗಳ ಥರ ಶೇರ್, ಬಟ್ ಎಲ್ರಿಗೂ ಆ ಥರ ಇಲ್ಲ. ತುಂಬಾ ಜನ ಮನಸ್ಸಲ್ಲಿ ಕೊರಗ್ತಾ ಇದ್ದಾರೆ. ಸೊ ಎಷ್ಟು ದಿನ ಅಂತ ಆ ನೋವನ್ನ ಮನಸ್ಸಲ್ಲಿ ನಿಂತ್ಕೊಂಡಿರ್ತೀರ. ಖಂಡಿತವಾಗಿ ಈ ಬಾರಿ ಅವಕಾಶಗಳಂತೂ ತುಂಬಾ ಇದೆ. ಆದ್ರೆ ಆ ಅವಕಾಶಗಳನ್ನ ಸರ್ಕಾರ ಮಾಡ್ಕೊಡ್ಬೇಕಷ್ಟೇ. ಒಂದಲ್ಲ ಎರಡಲ್ಲ. ವಿಎಒ, PSI ಆಗಿರ್ಬೋದು, ಶಿಕ್ಷಕರ ನೇಮಕಾತಿ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, FD, ಸಬ್ ರಿಜಿಸ್ಟರ್, ಎಷ್ಟು ನೇಮಕಾತಿ ಇದೆ ಅಂದ್ರೆ ಯಾವ್ದು ಬರೆಯೋಣ ಯಾವ್ದು ಬೇಡೋಣ ಅನ್ನೋ ರೀತಿ ಆಗುತ್ತೆ. ಸೊ ನೀವು ಯಾವ ಹುದ್ದೆಗೆ ತಯಾರಿ ಮಾಡ್ತಾ ಇದ್ದೀರಾ, ಸ್ಪೆಸಿಫಿಕ್ ಆಗಿ ಆ ಸಿಲೆಬಸ್ ಅನ್ನ, ಒಂದು ಕ್ವಶನ್ ಪೇಪರ್ ಅನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡ್ಕೊಂಡು ಓದೋದಕ್ಕೆ ಶುರು ಮಾಡ್ಬಿಡಿ. ಯಾಕೆ ಅಂತಂದ್ರೆ ಆಮೇಲೆ ನೋಟಿಫಿಕೇಶನ್ ಆದ್ಮೇಲೆ ಗೊಂದಲಕ್ಕೆ ಒಳಗಾಗಬೇಡಿ. ಅದು ಬರೀಲ್ಲ ಎಕ್ಸಾಮ್, ಇದು ಬರೀಲ್ಲ ಅಂತೇಳಿ ಅವಕಾಶ ಕಳ್ಕೊಬೇಡಿ. ಈ ಬಾರಿ ಸಿಗುವ ಅವಕಾಶ ಮತ್ತೆ ನಿಮ್ಗೆ ಇನ್ನ 5 ವರ್ಷ ಸಿಗುತ್ತೆ ಅಲ್ಲೋ ನಮ್ಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ತುಂಬಾ ಜನಕ್ಕೆ ಇದು ವರದಾನ ಆಗಿದ್ರೆ, ಕೆಲವರಿಗೆ ಏನಪ್ಪ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಕಾಂಪಿಟೇಷನ್ ಆಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಪಾಪ ಅವರು ತುಂಬಾ ವರ್ಷಗಳಿಂದ ಅವಕಾಶ ವಂಚಿತರಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಕೋವಿಡ್ ಆದ್ಮೇಲೆ ಒಂದೇ ಒಂದು PSI
ನೋಟಿಫಿಕೇಶನ್ ಆಗಿದೆ 545 402 ಆದಮೇಲೆ ತುಂಬ ಆಸ್ಪಿರೆಂಟ್ಸ್ PSIಗೆ ಓದ್ತಾ ಇದ್ದಾರೆ. ನೋಡಿ, ಪಾಸಿಬಲ್ ಆದರೆ ನಮ್ಮ ಕರ್ನಾಟಕ ಸ್ವಾಭಿಮಾನಿ ವಿದ್ಯಾರ್ಥಿ ಸಮೂಹದ ವತಿಯಿಂದ 600+ PSI ರೆಕ್ರೂಟ್ಮೆಂಟ್ ಏನಿದೆ, ಸೊ ಅದನ್ನು ಮಾಡೋದಕ್ಕೆ ಗೃಹ ಸಚಿವರಿಗೆ ಒತ್ತಡವನ್ನು ಹಾಕ್ತೇವೆ ಕೂಡ. ಯಾಕೆ ಅಂತಂದರೆ PSI 300+ ಮಾಡಿದ್ರು ಕೂಡ ಅಷ್ಟೊಂದು ಸಮಂಜಸ ಅನ್ಸಲ್ಲ. ತುಂಬ ಜನ ಆಸ್ಪಿರೆಂಟ್ಸ್ ಈ ಬಾರಿ ಹೆವಿ ಕಾಂಪಿಟೇಷನ್ ಇದೆ. 600+ ಆದ್ರೇ ಒಳ್ಳೆಯದು ಅಂತ ನಮ್ಮದು ಕೂಡ ಬೇಡಿಕೆ ಇದೆ. ಆ್ಯಂಡ್ ಉಳಿದಂತೆ FD SDA ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್, ರೆವಿನ್ಯೂ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ 2000+ ವೇಕೆನ್ಸೀಸ್ ಇದೆ. ಆ್ಯಂಡ್ KA ವಿವಿಧ ನಿಗಮ ಮಂಡಳಿಗಳ ಹುದ್ದೆಗಳು ಕೂಡ ತುಂಬ ಇದೆ. ನಾಟ್ ಓನ್ಲಿ ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಷ್ಟೆಲ್ಲ, ನಿಗಮ ಮಂಡಳಿಗಳಲ್ಲೂ ಕೂಡ ತುಂಬ SD FD ಬೇರೆ ಬೇರೆ ಗ್ರೂಪ್ A ಗ್ರೂಪ್ B ಹುದ್ದೆಗಳು ಕೂಡ ಖಾಲಿ ಇದೆ. ಸೊ ಅದೆಲ್ಲವನ್ನು ಕೂಡ ಭರ್ತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಇವರೇನೋ ಕೆಲವರು ಹೇಳಿದ್ರು 56,000 ಹುದ್ದೆ ಮಾತ್ರ ಸರ್ಕಾರ ಇರೋದ್ರಲ್ಲಿ ಭರ್ತಿ ಮಾಡುತ್ತೆ ಅಂತ. ಅಷ್ಟಾದರೆ ಖಂಡಿತವಾಗಿಯೂ ಇಂಜಸ್ಟಿಸ್. ಅದರ ಜೊತೆ ಇನ್ನೂ ಶಿಕ್ಷಕರ ನೇಮಕಾತಿನೇ ಇದೆ 20-30 ಸಾವಿರ. ಸೊ ದಯವಿಟ್ಟು ಸರ್ಕಾರ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ನೇಮಕಾತಿನ ಮಾಡಬೇಕು. 24ನೇ ತಾರೀಕಿನ ನಂತರ ಏನಾದರೂ ನಿರ್ಧಾರ ಮಾಡಿಲ್ಲ ಅಂದರೆ ಖಂಡಿತವಾಗಿ ಹೇಳ್ತೀನಿ, ರಾಜ್ಯಾದ್ಯಂತ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಮಾತ್ರ ಅಲ್ಲ, ಅವರ ಪೋಷಕರು ಕೂಡ ಬೀದಿಗಳು ಹೋರಾಟ ಮಾಡ್ತಾರೆ. ಎಷ್ಟು ಅಂತ ಓದ್ತಾರೆ ಹೇಳಿ? ತಾಳ್ಮೆಗೆ ಒಂದು ಲಿಮಿಟ್ ಇದೆ. ಈಗ ಆಲ್ರೆಡಿ AO ನೋಟಿಫಿಕೇಶನ್ ಕೂಡ ಸರ್ಕಾರಕ್ಕೆ ಮತ್ತೆ ಅಗೇನ್ ಒತ್ತಡ ಬರ್ತಾ ಇದೆ ಅಂತೆ. ವಿತೌಟ್ ಒಳ ಮೀಸಲಾತಿ ನೀವು ಮಾಡಬಾರ್ದು ಅಂತೇಳಿ ತುಂಬ ಜನ ಆಲ್ರೆಡಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಕೇಳ್ಪಟ್ಟೆ. ಬಟ್ ನೋಡಿ, ನಾವು ಇಲ್ಲಿ ಯಾರಿಗೂ ಒಳ ಮೀಸಲಾತಿ ಯಾವುದಕ್ಕೂ ವಿರೋಧ ಮಾಡಲ್ಲ. ಬಟ್ ಸರ್ಕಾರ ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಮುಗಿಸಿಬಿಟ್ಟಿದ್ರೆ ಇಷ್ಟೊತ್ತಿಗೆ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಸರಾಗವಾಗಿ ಆಗ್ತಾ ಇತ್ತು. ಸರ್ಕಾರದ ತಪ್ಪು ಯಥೇಚ್ಛವಾಗಿದೆ. ಅದಕ್ಕೆ ನಾವು ಯಾರನ್ನು ಕೂಡ ದೂಷಣೆ ಮಾಡೋಕ್ಕೆ ಹೋಗಲ್ಲ. ಪಾಪ ಅವ್ರ ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಹಂಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಇದು ಬಗೆಹರಿದ್ರೆ ಸಮಸ್ಯೆ ಖಂಡಿತವಾಗಿ VAO ಆಗಿರ್ಬೋದು, FD SD PC ಯಾವುದಾದ್ರು ರೆಕ್ರೂಟ್ಮೆಂಟಿಗೆ ಓದ್ತಾ ಇದ್ರ ಎಲ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಆಸ್ಪಿರೆಂಟ್ಸ್ ಈ ಬಾರಿ ಕಾಯಂ ನಿಯಮಿತ ಸಿಡಲಿಕ್ಕೆ ಅಂತೂ ಸಿಗೋದು 100% ಡೌಟ್ ಇದೆ. ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸೊ ಯಾರಿಗೆ ಅವಕಾಶ ಇದೆ ಚೆನ್ನಾಗಿ ಓದಿ ಪರೀಕ್ಷೆ ಬರೀರಿ. ಅವಕಾಶ ವಂಚಿತರಾದವ್ರಿಗೆ ಏನೂ ಮಾಡೋಕ್ಕಿಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಂತೂ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಕಾಳಜಿ ಅದು ಇಲ್ಲ. ಒನ್ ಟೈಮ್ ಕೊಟ್ಟಿದ್ದಾರಷ್ಟೇ. ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ ಡೌಟ್ ಇದೆ. ಸೊ ಉಳಿದ ನೇಮಕಾತಿಗಳಿಗಂತೂ ನಿಮ್ಗೆ ಸೇಮ್ ಆಸ್ ಇಟ್ ಈಸ್ ಒನ್ ಟೈಮ್ಗೆ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಯಾರಿಗೆಲ್ಲ ಅವಕಾಶ ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ಇಫ್ ಪಾಸಿಬಲ್ ನಾವು ಅದನ್ನು ಕೂಡ ಮಾಹಿತಿಯನ್ನು ಪಡಿತೀವಿ. ಎಷ್ಟು ಸಾಧ್ಯನೋ ಅಷ್ಟು ಮಾಹಿತಿ ಪಡೆದು ತಿಳಿಸುವಂಥ ಕೆಲಸ ಮಾಡ್ತೀವಿ. ಧನ್ಯವಾದ.